ಅಲ್ಲಿಂದ ಎಲ್ಲ ಫುಲ್ ಆಯ್ತಾ ಅದು ಯಾರು ಸ್ನೇಹಿತರೆ ನೋಡಿದ್ದೆಲ್ಲ ಕರಡಿಗೆರೆ ರಘು ಪಟೇಲ್ ಅವ್ರದ್ದು ಹೋರಿಕರುಗಳು. ಸುಮಾರು 25 ಜೊತೆ ಹೋರಿಕರುಗಳನ್ನ ಈ ವರ್ಷ ಜಾತ್ರೆಯಲ್ಲಿ ಕೆಮ್ಮನಹಳ್ಳಿ ಜಾತ್ರೆಯಲ್ಲಿ ಹಾಕಿದ್ದಾರೆ. ಎಲ್ಲ ಪೂರಿ ಹಳ್ಳಿಕಾರ್ ತಳಿಗಳನ್ನು ಸಾಕಿದ್ದಾರೆ. ಸರ್ ಹೇಳಿ ನಮಸ್ಕಾರ. ಕೆಮ್ಮನಹಳ್ಳಿ ಜಾತ್ರೆಗೆ ಸ್ವಾಗತ ಸರ್. ಎಷ್ಟು ಜೊತೆ ತೊಗೊಂಬಂದಿರ್ತಾರೆ ಸರ್? ನಾವು 25 ಜೋಡಿ ತಗೊಂಡಿದ್ದೀವಿ. ಈ ಸಲ ಎಲ್ಲ ಕರುಗಳು ತಂದಿದ್ದೀವಿ. ದೊಡ್ಡದು ಕಡಿಮೆ, ದೊಡ್ಡದು ಒಂದು 4-5 ಜೊತೆ ತಂದಿದ್ದು. ಈ ಒಂದು ಜೊತೆ ದೊಡ್ಡದು ಹುಡುಗಿದ್ದೀವಿ. ಇನ್ನೆಲ್ಲ 25 ಜೊತೆ ಕರುಗಳು ಹಾಕಿದ್ದೀವಿ. ಒಂದು 10 ಜೊತೆ ಕೊಟ್ಟಿದ್ದೀವಿ. ಇನ್ನೊಂದು 15 ಜೊತೆ ಬ್ಯಾಲೆನ್ಸ್ ಇದೆ. ಮಾರ್ತೀವಿ ಕಾನ್ಫಿಡೆನ್ಸ್ ಇದೆ. ಶನಿವಾರ ಭಾನುವಾರವರೆಗೂ ಇರುತ್ತಲ್ಲ? ಶನಿವಾರವರೆಗೂ ಇದೆ. ಇಲ್ಲಿ ರೈತರಿಗೆ ಅಂದರೆ ನಾವು ಒಳ್ಳೆ ಕ್ವಾಲಿಟಿ ಕರುಗಳು ತರ್ತೀವಿ. ಹಿಂದಿನ ವರ್ಷದವರೆಗೂ ಸಾಕಂಥ ಕರುಗಳು ಇಲ್ಲಿನ ಅವರು ನಮ್ಮ ಹತ್ರ ತಗೋತಾರೆ. ಈಗ ದೊಡ್ಡ ಎತ್ತುಗಳೆಲ್ಲ ಮಾರಿದಾರಲ್ಲ ಅವ್ರು ಸಣ್ಣ ಕರುಗಳನ್ನ ನಮ್ಮ ಹತ್ರ ವರ್ಷದವರೆಗೂ ಇಟ್ಕೊಳ್ಳೋರೆಲ್ಲ ತಗೋತಾರೆ. ಈಗ ಇವೆಲ್ಲ ಖಾಲಿ ಆಗ್ತದೆ. ಅದು ಏನೇನು ಬೆಲೆ, ಯಾವ ಬೆಲೆ ಎಲ್ಲಿಂದ ಸರ್? ಇವಾಗ ಅಲ್ಲಿ ಅವು 95 ಹೇಳ್ತಾ ಇದ್ದೀವಿ, ಇವು 85 ಹೇಳ್ತಾ ಇದ್ದೀನಿ, ಇವು 85 ಹೇಳ್ತಾ ಇದ್ದೀನಿ, ಅವು ಒಂದು 30 ಹೇಳ್ತಾ ಇದ್ದೀನಿ, ಅವು ಒಂದು 10 ಹೇಳ್ತಾ ಇದ್ದೀನಿ, ಅವು ಲಾಸ್ಟ್ ಒಂದು 30, ಒಂದು ಆ ಕಡೆ ಒಂದು 35, ಒಂದು 35 ಹಿಂದೆಗಡೆ 3 ಜೊತೆ ಕೊಟ್ಟಾಗಿದೆ. ಪ್ರಾರಂಭ ಎಷ್ಟಾಗುತ್ತೆ? ಪ್ರಾರಂಭ ನೋಡಿ ಇವು ಒಂದು 75 ಹೇಳ್ತಾ ಇದ್ದೀನಿ. ಒಂದು 75, ಒಂದು 80ರಿಂದ ಸ್ಟಾರ್ಟ್ ಇವತ್ತು ಈ ಜಾತ್ರೆ. ಈಗ 175, 180 ನಮ್ಮವು ಅಲ್ಲಿಂದ ಸ್ಟಾರ್ಟ್. ಹಾಂ, 22 ಜೊತೆ ತೊಗೊಂಬಂದಿರಾ? 25 ಜೊತೆ ಇದೆ. ಸರ್, ನಿಮ್ಮ ಪ್ರಕಾರ ಹೇಳಿ ಸರ್. ಒಂದು ಜಾತ್ರೆ ಅಂದ್ರೆ ಸರ್, ಒಂದು ಜಾತ್ರೆ ಅಂದರೆ ಈಗ ಹೇಳಿದ್ವಲ್ಲ, ಹಳ್ಳಿಕಾರ ದನಗಳಿಗೆ ನಾವು ಹೆಂಗೆ ಪಿಕ್ನಿಕ್ಕು ಒಂದು ಟೂರು ಹೋಗ್ತೀವಿ. ಈ ದನಗಳಿಗೆ ಆ ಥರ ಇದೊಂದು. ಈಗ ಅವು ಮನೆ ಹತ್ರ ಒಂದೇ ಜೊತೆ ಇರ್ತವೆ, ಊರಲ್ಲಿ 2 ಜೊತೆ ಇರ್ತವೆ. ಈಗ ಎಷ್ಟೊಂದು ಸಾವಿರಾರು ಜೊತೆ ದನ ಅವು ಈ ಗುರುತಿಸ್ಕೊಂಡಂಗೆ ಆ ದನ ಈ ದನ ನೋಡ್ದಾಗ ಈ ದನ ಅವಕ್ಕೂ ಒಂದು ಕ್ರೇಜು ಖುಷಿ ಅಲ್ವಾ? ನಮ್ಗೆ ಹೆಂಗೆ ಖುಷಿ ಇರುತ್ತೆ, ಜಾತ್ರೆಗೆ ವಿಶೇಷ ಅವಕ್ಕೂ ಖುಷಿ. ಅವಕ್ಕೂ ಒಂದು ಪಿಕ್ನಿಕ್, ಹೊರ ಸಂಚಾರ, ಅವ್ರಿಗೂ ಒಂದು ಹೊರ ಸಂಚಾರ, ಬದಲಾವಣೆ. ಹೌದು ಸರ್. ಈಗ ನಾವು ಬೇರೆ ಕಡೆ ಹೋಗ್ತೀವಿ ಹೊರ ಸಂಚಾರಕ್ಕೆ. ಹೌದು, ದನಗಳು ಕೂಡ ಒಂದು ಹೊರ ಸಂಚಾರ. ಹೌದು ಸರ್. ಬೆಳಗ್ಗೆ ಬಂದ್ರ? ನೆನ್ನೆ ಬೆಳಗ್ಗೆ ಬಂದ ಸರ್, ನೆನ್ನೆ ಮಧ್ಯಾಹ್ನ. ಕಾಂಗನಹಳ್ಳಿ ಜಾತ್ರೆಗೆ ಬಂದಿದ್ದೀನಿ. ಇಲ್ಲೊಬ್ಬರು ವಿಶೇಷವಾದ ವ್ಯಕ್ತಿ ಮತ್ತು ಪ್ರತಿಭೆ ಇದ್ದಾರೆ. ಅವ್ರ ಹೆಸರು ರಘು ಪಟೇಲ್ ಅಂತ, ಅಡಿಗೆರೆ. ನಾವೆಲ್ಲ ಜೋಡಗಟ್ಟಲ್ಲಿ ಭೇಟಿ ಆಗ್ತಿದ್ವಿ. ಅವ್ರು ಸುಮಾರು ಒಂದು 20-25 ಜೊತೆ ಯಾವತ್ತು ತೊಗೊಂಬರೋರು. ಅವರ ಪ್ರೀತಿ, ವಿಶ್ವಾಸ, ಸ್ನೇಹ ತಲೆ ಮಾಡ್ತೀವಿ. ಅಂದರೆ ಜಾತ್ರೆ ಅಂದರೆ ಅದರ ಆಚೆ ನೋಡಬೇಕಾದ್ರೆ ಕೇವಲ ಜಾತ್ರೆ ವ್ಯಾಪಾರ ಅಲ್ಲ, ಅದ್ರ ಆಚೆ ನೋಡ್ಬೇಕು. ಅಲ್ಲಿ ಪ್ರೀತಿ, ಎಲ್ಲ ಥರ ಜನ ಇರುತ್ತೆ, ವಿಶ್ವಾಸ ಇರುತ್ತೆ, ಸ್ನೇಹ ಇರುತ್ತೆ, ಸೌಹಾರ್ದತೆ ಇರುತ್ತೆ, ಹೊಸ ಭಾಷೆಯ ನುಡಿಗಟ್ಟಿರುತ್ತೆ. ಹೊಸ ಭಾಷೆ ಅಂದರೆ ಕೇಳಿ ಇವಾಗ ಆಂಧ್ರದವರು, ಮಹಾರಾಷ್ಟ್ರದವರು, ಆಂಧ್ರದವರು, ತಮಿಳ್ನಾಡು ಸೈಡವರು, ಹೆಚ್ಚು ಕಡಿಮೆ 4 ಸ್ಟೇಟ್ ಅವರು ಬಂದವರು. ಈಗ ಹಂಗೆ ಹೊಸ ಜನ ಅವ್ರವ್ರ ಭಾಷೆಯೇ ಹೊಸ ಭಾಷೆ ಇರ್ತದೆ. ಎಲ್ಲ ಒಂಥರ ಬದಲಾವಣೆ ಇರ್ತದೆ. ಎಲ್ಲ ವಸ್ತು ಮನುಷ್ಯ ಸಂಬಂಧಗಳನ್ನು, ಮಾನವೀಯ ಮೌಲ್ಯಗಳನ್ನು, ಆಮೇಲೆ ಆರೋಗ್ಯವನ್ನು ವೃದ್ಧಿ ಮಾಡುವಂತಹ ಆರೋಗ್ಯವನ್ನು ವೃದ್ಧಿ ಮಾಡುವಂತಹ ಒಂದು ಜಾತ್ರೆ. ಅಂದರೆ ಜನಗಳ ಸಂಗಮ, ದನಗಳ ಸಂಗಮ, ಜ್ಞಾನದ ಸಂಗಮ, ಅರಿವಿನ ಸಂಗಮ. ಅರಿವು ಮೂಡಿಸಿ ತುಂಬಾ ಕಲಿಯೋದು ಜಾಸ್ತಿ ಇದೆ ಅಲ್ವಾ? ಅರಿವು ಒಬ್ರಿಗಿನ್ನೊಬ್ರು ಲೆಜೆಂಡ್ಗಳಿದ್ದಾರೆ ಅಲ್ವಾ? ನಾನೇ ಪಿತಾಮಹ ಅಂದ್ರೆ ಯಾರು ಇಲ್ಲ. ಇದು ನೋಡಿ ಈಗ ಕಲಿಯೋದು ತುಂಬ ಇದೆ. ಕಲ್ತ್ಕೊತಾನೆ ಇದ್ದೀವಿ ನಾವು, ದಿನೇ ಕಲಿತಾನೆ ಇದ್ದೀವಿ. ನಾನೇ ರಾಜ, ನಾನೇ ಯಾರೂ ಇಲ್ಲ ಸರ್ ವ್ಯವಹಾರದಲ್ಲಿ. ಹೌದು. ಈಗ ನಾವು ಚಿಕ್ಕವರು ಇನ್ನು ಇದರಲ್ಲಿ ದುಡ್ಡಿದ್ದಾಕ್ಷಣ ಹಳ್ಳಿಕಾರಲ್ಲಿ ದೊಡ್ಡವನು ಅನ್ನೋದು ಸುಳ್ಳು ಸರ್. ಅದು ಕೆಲವರು ಏನೋ ಈಗ 50 ಲಕ್ಷದ ಎತ್ತು, 25 ಲಕ್ಷದ ಎತ್ತು ಕಟ್ಟಿ ಮೆರೆಸ್ತಾನೆ, ಅವನೇ ದೊಡ್ಡವನು, ಅವನೇ ಇದು, ಅದೆಲ್ಲ ನಂಬಿಕೆ, ಅದು ಸುಳ್ಳು. ಯಾರು ಅಚ್ಚುಕಟ್ಟಾಗಿ ಈಗ 10 ಜೊತೆ ಎತ್ತು ಕಟ್ಕೊಂಡು ಹುಲ್ಲಾಗ್ತಾನಲ್ಲ, ಅವನೇ ನಿಜವಾದ ಹಳ್ಳಿಕಾರ ಒಡೆಯ. ದುಡ್ಡೈತೆ ಅಂದ್ಬಿಟ್ಟು ಶೋಕಿ ಮಾಡೋದು, ಇನ್ನೊಂದು ಮಾಡೋದು, ಅವ್ರು ಯಾರು ಏನು ಒಡೆಯ ಏನಲ್ಲ, ಇನ್ನೊಂದಲ್ಲ ಮತ್ತೊಂದು. ಖಂಡಿತ. ಅಂದರೆ ಜಾತ್ರೆ ಆ ಥರ ಪಾಠ ಕಲಿಸುತ್ತೆ ನಮಗೆ, ಒಂದು ಅರಿವು ಕಲಿಸುತ್ತೆ. ಮನುಷ್ಯ ಸಂಬಂಧಗಳನ್ನು, ಮಾನವೀಯ ಮೌಲ್ಯಗಳನ್ನು, ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ಜನಗಳ ಬುದ್ಧಿಶಕ್ತಿನ ಅರಿಯೋದಕ್ಕೆ ಒಂದು ಸಹಕಾರ ಆಗುತ್ತಲ್ಲ. ಇವಾಗ ನಾವು ಜಾತ್ರೆಗೆ ಬರಬೇಕು, ಜಾತ್ರೆಯ ಜನರ ಜೊತೆ ಮಾತಾಡ್ತಾನೆ ನಾವು ಜಾತ್ರೆಯ ಅನುಭವವನ್ನು ಪಡಿಬೇಕು ನಾವು ಅಲ್ವಾ? ನಾವು ಮನೆ ಬಂದಿದ್ರೆ ನಾವೆಲ್ಲ ಪಡೆಯೋಕ್ಕಾಗಲ್ಲ. ಆಗಲ್ಲ ಅಲ್ವಾ? ಮನೇಲಿದ್ರೆ ಏನೂ ಆಗಲ್ಲ.
ಆಮೇಲೆ ಇವೆಲ್ಲ ಅನುಭವಗಳು ನಾವು ಪುಸ್ತಕದಲ್ಲಿ ತೊಗೊಳಕ್ಕಾಗಲ್ಲ, ಆಗಲ್ಲ. ಕಾಲೇಜಲ್ಲಿ ತೊಗೊಳಕ್ಕಾಗಲ್ಲ ಅಲ್ವಾ? ಇದ್ರ ಬಗ್ಗೆ ಯಾರಾದ್ರೂ PhD ಮಾಡ್ಬೋದು. ಹೌದು, ಹಳ್ಳಿಕಾರ ಬಗ್ಗೆ ಒಂದು PhD ಮಾಡ್ಬೋದು. ಮಾಡ್ಬೋದು. ಸಂತೆ ಅಂದರೆ ನಾವು ಆ ಥರ ನೋಡ್ಬೇಕು. ಹೌದು, ಸಂತೆ ಅಂದರೆ ಕೇವಲ ವ್ಯಾಪಾರ ಅಲ್ಲ, ಅದರ ಆಚೆ ಸಂತೆ ಇರುತ್ತೆ ಅಲ್ವ? ಯಾವುದೇ ಸಂತೆ ಆಗಿದೆ ಅದ್ರ ಆಚೆ ಒಂದು ಹೌದು. ಇರುತ್ತೆ, ಈಗ ಅಲ್ಲಿ ಬಂದು ಜಾಗತಿಕ ನೋಡಿದಾಗ ಸಂತೆ ಇದೆ. ಗೊತ್ತಾಗೋದು. ಜಾಗತಿಕ ಸಂತೆ ರಾಷ್ಟ್ರಗಳು ಜಾಗತಿಕ ಸಂತೆ ಇದೆ ಅಲ್ವಾ? ಆಗಲಿ ಸರ್, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಮಾಡಲಿ. ಮುಂದಿನ ಮಹಿಮಾಪುರದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಸರ್.